ಅಲ್ಲ ಸಭಾಪತಿಗಳೇ, ಇವ್ರದೇ ಪಕ್ಷದ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಗ್ಯಾರಂಟಿ ನನ್ನ ಕಡೆ ಈಡೇರ್ಸಕ್ಕಾಗಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅದ್ರ ಬಗ್ಗೆ? ನಮ್ ತೆಲಂಗಾಣದ ಮುಖ್ಯಮಂತ್ರಿ ಗ್ಯಾರಂಟಿ ಈಡೇರ್ಸಕ್ಕಾಗಲ್ಲ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಸಭಾಧ್ಯಕ್ಷರು ಬರ್ಬೇಕು ಈ ತರ. ಅಲ್ಲ ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬಹನ ಅಲ್ಲ, ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬಹನ, ಆಮೇಲೆ ದೆಹಲಿಯಲ್ಲಿ ಮಹಿಳಾ ಸಮ್ಮಾನ್, ಗೃಹಲಕ್ಷ್ಮಿ ಯೋಜನೆ ಕಾಪಿ. ಪ್ರತಿ ತಿಂಗಳು ಕಟಾಕಟ್ಟಲ್ಲ, ಪ್ರತಿ ತಿಂಗಳು. ಈಗ ನೆಕ್ಸ್ಟ್ ನಿಮ್ದೆಲ್ಲ ಜಡ್ಪಿಟಿಪಿಗೆ, ನಿಮ್ದು ನೆಕ್ಸ್ಟ್ ಜಡ್ಪಿಟಿಪಿಗೆ ಅವ್ರ ಪರವಾಗಿ ಅವ್ರನ್ನೆಲ್ಲ ವಿರೋಧ ಮಾಡಿದವರು ಕಣ್ಣಾಗ ಮಾತಾಡಿದವರು ಮೋದಿ ಬಗ್ಗೆ ನೀ ಯಾಕೆ ಮಾತಾಡ್ತೀವಿ? ಪಂಚರತ್ನ ವಿರೋಧಗಳು. ಮೀಟಿಂಗ್ ನಲ್ಲಿ 11ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ರಿಪ್ಲೈ ಬರಬೇಕಾಗಿತ್ತು. ನಾವು ಬಜೆಟ್ ಮೇಲೆ ಡಿಸ್ಕಷನ್ ಶುರುವಾಗ್ಲಿಲ್ಲ. ಇರ್ತಕ್ಕಂಥ 2 ದಿನದಲ್ಲಿ 21ನೇ ತಾರೀಕು ಕ್ಲೋಸ್ ಮಾಡ್ಬೇಕಾದ್ರೆ ಅಧಿವೇಶನದಲ್ಲಿ ನಾವೇನ್ ನಾಡಿಗೆ ಏನ್ ಮೆಸೇಜ್ ಕೊಡ್ಬೇಕು? ಅಲ್ಲ ನಾ ಏನಂತೀನಿ ಕೇಳಿ, ಮುಖ್ಯಮಂತ್ರಿಗಳು ಮಾತಾಡುವಾಗ ನಿಮ್ಗೆ ಹೇಳಿ ನೋಟ್ ಮಾಡ್ತೀವಿ, ನೋಡಿ ಹೇಳ್ಬೇಡಿ, ಮಾತಾಡಕ್ ಬಿಡಿ, ಅವ್ರಿಗೆ ಮುಗಿಸಲಿ, ಅವರು ಆಮೇಲೆ ಮಾತಾಡಕತ್ತೀವಿ, ಮುಗಿಸಲಿ. ಮಾನ್ಯ ಅಧ್ಯಕ್ಷ ಸಭಾಪತಿಯವರೇ, ಸ್ವಲ್ಪ ಹೊತ್ತು 1 ಗಂಟೆ ಸುಮ್ಮನೆ ಕೂತ್ಕೊಂಡ್ರೆ ನಾವು ಮುಗಿಸ್ಬಿಡ್ತೀವಿ. ಮುದ್ಮದಿ ಎದ್ದೇಳೋದು ಎಲ್ಲ ಬರ್ಕಳಿಯಪ್ಪ, ದಯಮಾಡಿ. ನೀವೇ ಕೇಳ್ತೀರಿ ಹೌದಾ ಇಲ್ಲಪ್ಪ ಅಂದಾಗ ನಾವೇನ್ ಮಾಡ್ಬೇಕು? ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ ನೀವೇ ನೀವು ಹೆಸರು ಹೇಳ್ತೀರಿ, ನಿಮ್ಮ ಹತ್ರ ಮುಖ್ಯಮಂತ್ರಿಗಳು ನಿಮ್ಗೆ ಬೇಜಾರು ಮಾಡ್ಲಿಕ್ಕಲ್ಲ, ಅಲ್ಲಿ ಸಭಾಪತಿಗಳು ಅವ್ರದ್ದು ಕೇಳ್ಬೇಕು, ನಿಮ್ದು ಕೇಳ್ಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯವರ ತೋರಿಸಿ ನಿಮ್ಗೆ ಗೌರವ ಕೊಡೋದು ಬೇಡವಾ? ನಾವು ಕೂತ್ಕೊಳ್ಳಿ ಹೇಳ್ತಾರೆ, ಅವರಿಗೂ ಗೌರವ ಕೊಡೋದು. ನಮ್ಮ ಪರಿಸ್ಥಿತಿ ಹೇಳಿದ್ರೆ ಬರ್ಕೊಂಡು ಕೇಳಿ. ಆಮೇಲೆ ನಿಮ್ಮಿಬ್ಬರಲ್ಲಿ ನನ್ನ ಪರಿಸ್ಥಿತಿ ಏನು? ನಮ್ಮ ಪರಿಸ್ಥಿತಿ. ಮಾನ್ಯ ಅಧ್ಯಕ್ಷರೇ, ಕೂಡಪ್ಪ, ರವಿ ಆಯ್ತು ಕೂತ್ಕೊಳ್ಳಪ್ಪ. ರವಿಕುಮಾರ್ ಸರ್ ಹೇಳಿ ಸರ್. ರೇವಂತ್ ರೆಡ್ಡಿ ಏನೇ ಮಾಡಿದ್ರು ಕೂಡ ನಿಮ್ಮ ಪಾರ್ಟಿಯವರು ನಿಮ್ಮನ್ನ ಮೆಚ್ಚಿಕೊಳ್ಳಕ್ ತಯಾರಾಗಿಲ್ಲ. ಯು ಬಿಲಾಂಗ್ ಟು ಬ್ಯಾಕ್ವರ್ಡ್ ಕಮ್ಯುನಿಟಿ. ಸರ್ ಒಪ್ಕೊಂಡೆ. ಸ್ವಲ್ಪ ರೇವಂತ್ ರೆಡ್ಡಿ ನಿಮ್ಮ ಮುಖ್ಯಮಂತ್ರಿಗಳೇ ಹೇಳಿರೋದ್ರ ಬಗ್ಗೆ ಹೇಳಿ ಸರ್. ಸ್ವಲ್ಪ ರೇವಂತ್ ರೆಡ್ಡಿ ಬಗ್ಗೆ ಏನ್ ಮಾಡಿದ್ರು ಕೂಡ ನಿಮ್ಮನ್ನ RSS ನವರು ಒಪ್ಕೊಳ್ಳಕ್ ತಯಾರಾಗಿಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮಾಡಿದ್ದೀರಿ. ಒಬ್ಬರೇ ಒಬ್ಬ RSS ಸರ್ಸಂಚಾಲಕರಾಗಿರೋರು ಹಿಂದುಳಿದ ಜಾತಿಯವರು, ಅಲ್ಪಸಂಖ್ಯಾತರು, ದಲಿತರು ಆಗಿದ್ದಾರೆ. 1925 ಇಸ್ವಿ, ಈಗ 100 ವರ್ಷ ಆಯ್ತಾ ಇದೆ ಸರ್. ಈಗ ಎಲ್ಲರಿಗೂ ದೇಶಕ್ಕೆ ಗೊತ್ತ. ನಾನು ಕೇಳಿದ್ದೀನಿ ಸರ್, ಕಾಂಗ್ರೆಸ್ ಅಲ್ಲಿ ಹೇಳುವಾಗ ನಾನು ಕೇಳಿದ್ದೀನಿ, ನಿಮ್ ಜೊತೆಲಿ ಕೆಲಸ ಮಾಡಿದ್ದೀನಲ್ವಾ. ಅಲ್ಲಿ ಗರ್ಭಗುಡಿ ಇದೆ, ದಲಿತರಿಗೆ ಜಾಗ ಇಲ್ಲ ಅಂದ್ರಿ, ನಾನು ಎಲ್ಲಿದ್ದೀನಿ ಈಗ? ನಾನು ಗರ್ಭಗುಡಿಯಲ್ಲಿದ್ದೀನಿ. ಅವರು ನೀವು ಹೇಳಿದ್ರಿ ನಿಮ್ಮನ್ನ ಗರ್ಭಗುಡಿ ಒಳಗಡೆ ಇವತ್ತು ಸೇರಿಸ್ಬಿಡಲ್ಲ. ನೀವು ನಿಮ್ಮನ್ನೇನು ಬೈಠಕ್ಕೆ ಕರೆಯಲ್ಲ, RSS ಬೈಠಕ್ಕೆ ಕರೆಯಲ್ಲ ನಿಮ್ಮನ್ನ. ಅಲ್ಲ, ನಾನು RSS ಅಲ್ಲ, ಅವ್ರು ಕರೀತಾರೆ ನೋಡಿ ಸರ್. RSS ಮ್ಯಾನ್ ನಿಮ್ಮನ್ನ ಗರ್ಭಗುಡಿ ಬೈಠಕ್ನಲ್ಲಿ ಕುಳಿಸಲ್ಲ ನಿಮ್ಮನ್ನ. ನಾನು RSS ಅಲ್ಲ, ನಾನು ಬಿಜೆಪಿ. ಅದೇನು ನಾನು RSS ಅಲ್ಲ ಅಂತಂದ್ರೆ ನೀವು RSS ಒಪ್ಕೊಳ್ಳದೆ ಹೋದ್ರೆ ನಿಮಗೆ ನಿಮ್ಮ ಸ್ಥಾನ ಪಲ್ಲಟ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗೆ ನಾವು
ನಾವೆಲ್ಲ ಸ್ವಯಂ ಸೇವಕರು, RSS ಅಂತ ನಾವೆಲ್ಲ ಸಂಘದ ನೀವೇನು ಅವರೆಲ್ಲ ಬೆಳೆದು ಬಂದಿದ್ದಾರೆ. ಆದ್ರೆ 40 ವರ್ಷ ನಾನ್ ಕಾಂಗ್ರೆಸ್ ಇದು ಕೂಗಲ್ಬಿಡ್ತೀರಾ? ಸಾಕು ಕೂತು ಆಯ್ತಪ್ಪ. ನೀವು ವಿರೋಧ ಮಾಡ್ತಾರ ನಾರಾಯಣ ಸ್ವಾಮಿ ಅವರು ಹೇಳ್ಬೇಕಾಗ್ತದೆ. ಕೂಡಿ 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 ಅಲ್ಲ ನೋಡಿ, ನೀವೇನ್ ಬೆಂಕಿ ಹಚ್ಚಕ್ ಹೋಗ್ಬೇಡಿ. ನಾನು ಹೇಳಿದ್ದು ಸ್ಪಷ್ಟ ಇದೆ. ನಾನು ಅಲ್ಲ ಅಂದ್ರೆ RSS ಅಂತ ಒಪ್ಕೊಳ್ತೀರಾ? ನಾನು ಯಾವ ನೀವು RSS ಪರ ಇದ್ದೀರಾ ವಿರೋಧ ಇದ್ದೀರಾ ಅದನ್ನ ಹೇಳ್ರಿ. ಆದ್ರೆ ನಾನು RSS ಗೆಲ್ಲ ಸೇರಿರೋದು ಬಿಜೆಪಿಗೆ. RSS ವಿರೋಧ ನೀವು RSS ಹೋರಾಟ ಮಾಡಿದ್ರಿ, ಎಲ್ಲರಿಗೂ ಗೊತ್ತಿದೆ. ನೀವು RSS ವಿರುದ್ಧ ಹೋರಾಟ ಮಾಡಿದ್ರಿ, ನೀವು ಒಪ್ಕೊಳ್ತೀರಾ? ನಾನು ಅದನ್ನು ಗೌರವಿಸ್ತೇನೆ. ಆದ್ರೆ ಸ್ವಾತಂತ್ರ್ಯಕ್ಕೆ ಅವರು ಹೋರಾಟ ಮಾಡಿದ್ದಾರೆ. ಸ್ವಾತಂತ್ರ್ಯಕ್ಕೆ ಅವರು ಹೋರಾಟ ಮಾಡಿದ್ದಾರೆ. ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಒಂದೇ ಮಾಡಿಲ್ಲ. ಎಲ್ಲರೂ ಈ ಸ್ವಾತಂತ್ರ್ಯಕ್ಕೆ ಹೋರಾಟ ಅಧಿಕಾರ ಮಾಡಿದವರು ಅವರ ಕತ್ತಲಲ್ಲಿ ಇರ್ತಾರೆ ಅಷ್ಟೇ. ಆದ್ರಿಂದ ಅಲ್ಲಲ್ಲ, ಎಲ್ಲರೂ ಕೂಡ ನೋಡ್ರಿ. ನಾಗರಾಜ್ ನಾಗರಾಜ್ ಏನು ಗಣ ಕಣ್ರಿ, ಏನು ಸ್ವಲ್ಪ ಅಲ್ಲ, ಮುಖ್ಯಮಂತ್ರಿ ಮಾತಾಡ್ತಾರ, ನೋಟ್ ಮಾಡಿ ಇಟ್ಕೊಳ್ರಿ. ಎಷ್ಟೋ ತನಕ ಈ ಥರ ಗಲಾಟೆ ಕುತ್ಕೊಂಡು ಕೇಳಿ, ಆಮೇಲೆ ನೀವು ಮಾತಾಡಿ. ನೀವು ಎಷ್ಟೊತ್ತು ಮಾತಾಡಿದ್ರೆ ಪರ್ಮಿಷನ್ ಕೊಡ್ತೀನಿ. ದಯಮಾಡಿ ನೋಡಿ ಯಾರು ಹೇಳ್ಬಾರ್ದು.